ಅಂದ್ರೆ ಅದೇನು ಒಂದಿಂದಲಾಗೋ ಪ್ರೊಸೆಸ್ ಅಲ್ಲ, ಅಲ್ಲಿ ಈಗಲೂ ಮೂವ್ ಆಗ್ತಿದೆ. ಖಂಡಿತ. ಎಸ್, ಅದಕ್ಕೆ ಇನ್ನು ಹಿಮಾಲಯಸ್ ಬೆಳೀತಾ ಇದೆ, ವರ್ಷಕ್ಕೆ ಹೇಳ್ತಾರೆ ಬೆಳೀತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಹೇಳ್ತಿದ್ವಿ. ಹಾ, ಅಂಡ್ ಇದೆಲ್ಲ ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ಸ್ ಇನ್ ದ ವರ್ಲ್ಡ್. 2.5 to 3.5 ಬಿಲಿಯನ್ ಇಯರ್ಸ್ ಓಲ್ಡ್. ಬಿಲಿಯನ್? ಎಸ್. ಶಿಲಾಯುಗದಲ್ಲಿ ಇರ್ತಕ್ಕಂಥ ಜನರು ವಾಸವಾಗಿದ್ದಂತಹ ಸಾಕಷ್ಟು ಕುರುಹುಗಳು ಇವತ್ತಿಗೂ ಎಂಟೈರ್ ಭಾರತ ದೇಶ ಹಾಗೆ ನೋಡಿದ್ರೆ ಇದೇ ಬಂಡೆ ಮೇಲೆ ನಿಂತಿರ್ತಕ್ಕಂಥದ್ದು ಇರ್ಬೋದು. ಬಟ್ ಆದ್ರೆ ಆ ಮೇನ್ ಬಂಡೆ ಏನಿದೆಯಲ್ಲ, ಇಟ್ ಇಸ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ ಥಿಕ್. ಸೊ ಅಂದ್ರೆ ಅದರ ಅರ್ಥ ಮೌಂಟ್ ಎವರೆಸ್ಟ್ ನ ತುದಿ ಸುಮಾರು 70 ಮಿಲಿಯನ್ ವರ್ಷದ ಹಿಂದೆ ಸಮುದ್ರದ ತಳದಲ್ಲಿತ್ತು ಅಂತ. ನಮಸ್ಕಾರ, ಕಾಡಿನ ಕಥೆಗಳಿಗೆ ಎಲ್ರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಪರಿಸರ ತಜ್ಞರಾಗಿರುವಂತಹ ರಾಹುಲ್ ಆರಾಧ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬೆಂಗಳೂರಿನಲ್ಲಿರುವಂತಹ ಕಾಡು ಎಷ್ಟು ಎಕ್ಸೈಟಿಂಗ್ ಆಗಿದೆ. ಬೆಂಗಳೂರಿನ ವೆದರ್ ಬಗ್ಗೆ ಮಾತಾಡಿದ್ವಿ, ಆದರೆ ಬೆಂಗಳೂರಿನಲ್ಲಿರುವಂತಹ ಒಂದು ವಿಶೇಷವಾದಂತಹ ಬಂಡೆ, ನಾವೆಲ್ಲರೂ ಕೂಡ ತುಂಬ ಇಂಟ್ರೆಸ್ಟೆಡ್ ಆಗಿ ತುಂಬ ವೀಕೆಂಡ್ಸನ್ನು ಸ್ಪೆಂಡ್ ಮಾಡೋದಕ್ಕೆ ಹೋಗುವಂಥ ನಂದಿ ಬೆಟ್ಟದ ಬಗ್ಗೆ ಕೇಳ್ತಾ ಇದ್ವಿ, ಎಷ್ಟು ಹಳೆ ಬಂಡೆ ಅಂತ ಹೇಳ್ಕೊಂಡು. ಸೊ ನಿಮ್ಮ ಕಮೆಂಟ್ಸ್ ಹಾಕಿರ್ತೀರ, ಆದರೆ ಉತ್ತರ ಕೆಲವರಿಗೆ ಗೊತ್ತಿರಲೂಬಹುದು. ಆದರೆ ಇಷ್ಟು ಎಕ್ಸೈಟಿಂಗ್ ಆಗಿರೋ ಉತ್ತರ ಇದೆ, ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಉತ್ತರ ಇದೆ ಅಂತ ನಿಮ್ಗೆ ಈಗ ಮಾತ್ರ ಗೊತ್ತಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಬಂಡೆ ಕತೆ ಹೇಳ್ತಿದ್ರಿ, ನಾನು ಕೆಲವೊಂದು ಲಕ್ಷ ವರ್ಷ ಹಳೇದು ಅಂತ ನಾನು ಅಂದ್ಕೊಂಡಿದ್ದು, ಗೊತ್ತಿಲ್ಲ. ಸೊ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ನಂದಿ ಬೆಟ್ಟದ ಬಂಡೆ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಆ ನಂದಿ ಬೆಟ್ಟದ ಏನು ಬಂಡೆ ಇದೆ, ಆ್ಯಂಡ್ ನೀವು ಲಾಲ್ಬಾಗ್ ಹೋಗಿರ್ತೀರ ಖಂಡಿತ. ಲಾಲ್ಬಾಗಲ್ಲಿ ಕೆಂಪೇಗೌಡರು ಕಟ್ಟಿರುವಂಥ ಒಂದು ಸಣ್ಣ ಮಂಟಪದ ಥರ ಇದೆ, ಆ್ಯಂಡ್ ಅಲ್ಲೊಂದು ಬಂಡೆ ಇದೆ. ಸೊ ಎಲ್ಲರೂ ಖಂಡಿತ ಬೆಂಗಳೂರಿಗರಾದರೆ ಲಾಲ್ಬಾಗ್ ಹೋಗೇ ಇರ್ತಾರೆ, ಆ ಬಂಡೆನ ನೋಡೇ ಇರ್ತಾರೆ. ಈ ಎರಡೂ ಸಹ ಒಂದೇ ಬಂಡೆ. ಹೌದು. ಸೊ ಎರಡು ಒಂದೇ ಬಂಡೆ ಅಷ್ಟೇ ಅಲ್ದಿರ. ಈ ಬಂಡೆ ಬಗ್ಗೆ ಗೊತ್ತು ಅಂದ್ರೆ ಇದು ದಿಸ್ ಇಸ್ ಇವಾಗ ನಂಗೆ ಅದೇ ಹೇಳಿದ್ನಲ್ಲ, ನಾನೊಂದು ಆರ್ಟಿಕಲ್ ಬೇರೆ ಬರೆದಿದ್ದೆ ಅಂತ ಹೇಳಿದ್ರಿ. ತುಂಬಾ ಹಳೆಯ ಕಲ್ಲುಗಳಲ್ಲಿ ಒಂದು ಅಂತ ಅದಕ್ಕೆ ಆರ್ಕಿಯಾಲಜಿಕಲ್ ಇದು ಕೂಡ ಮಾಡಿದ್ದಾರೆ. ಅಬ್ಸಲ್ಯೂಟ್ಲಿ. ಸೊ ಅದು ಅದೇ ಬಂಡೆ, ಒಂದೇ ಬಂಡೆನೆ. ಸೊ ಭೂಮಿಯ ಮೇಲ್ಪದ ಅಂದ್ರೆ ಅರ್ತ್ ಕ್ರಸ್ಟ್ ಅಂತ ಏನು ಕರಿತೀವಿ ನಾವು, ಇಟ್ಸ್ ಆಲ್ ಪಾರ್ಟ್ ಆಫ್ ದ ಕ್ರಸ್ಟ್. ಸೊ ಅಂದ್ರೆ ಈ ಎರಡೂ ಬಂಡೆಗಳು ಒಂದೇ ಅಲ್ದಿರಾನೆ ನಿಮ್ಗೇನು ಸಾವಂದುರ್ಗ ಬೆಟ್ಟ ಇದೆ, ಸೊ ಅದೇ ರೀತಿ ಈ ಕಡೆ ಸುತ್ತಮುತ್ತ ಕಾಣುವಂಥ ಎಲ್ಲ ಏಕಶಿಲಾ ಬೆಟ್ಟಗಳಿದೆಯಲ್ಲ, ಇಟ್ಸ್ ಆಲ್ ಕನೆಕ್ಟೆಡ್ ಟು ಈಚ್ ಅದರ್. ಆ್ಯಂಡ್ ಇದೆಲ್ಲ ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ಸ್ ಇನ್ ದ ವರ್ಲ್ಡ್. ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ಸ್ ಅಂತ ಹೇಳಿದ್ರೆ 2.5 to 3.5 ಬಿಲಿಯನ್ ಇಯರ್ಸ್ ಓಲ್ಡ್. ಬಿಲಿಯನ್? ಎಸ್. ಶತಕೋಟಿ ವರ್ಷಗಳು. ಹೌದು, ಶತಕೋಟಿ ವರ್ಷಗಳು, ಕೋಟಿ ವರ್ಷಗಳು, ಲಕ್ಷ ಲೆಕ್ಕಕ್ಕೆ ಇಲ್ಲ. 2.5 ಬಿಲಿಯನ್ ಇಯರ್ ಓಲ್ಡ್. ಆ್ಯಂಡ್ ಅಷ್ಟೇ ಅಲ್ದಿರಾ 2.5 to 3.5 ಬಿಲಿಯನ್ ಇಯರ್ ಓಲ್ಡ್. ಅಂದರೆ ನಾವು ಹೇಗೆ ಜೀವ ಭೂಮಿ ಮೇಲೆ ಬಂತು, ಜೀವ ಹೇಗೆ ಶುರುವಾಯಿತು, ಜೀವ ವೈವಿಧ್ಯತೆ ಅಂತ ಮಾತಾಡಿದಾಗ ಈ ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ ಇಂದ ಮಲ್ಟಿ ಸೆಲ್ಯುಲರ್ ಆಯಿತು, ಅಲ್ಲಿಂದ ಬೇರೆ ಬೇರೆ ಬಂತು ಅಂತೆಲ್ಲ ಹೇಳ್ತಾ ಹೋಗ್ತೀವಿ ನಾವು. ಬಟ್ ಆದರೆ ಈ ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ ಬರೋಕ್ಕಿಂತ ಮುಂಚೆನೇ ಆವಾಗಲೇ ಇವ ಹಳೆ ಬೆಟ್ಟಗಳು. ಅಂದರೆ ಭೂಮಿಯ ಸಮುದ್ರದ ತಳದಿಂದ ಜ್ವಾಲಾಮುಖಿಯಾಗಿ ಮೊದಲಿಗೆ ಹೊರಬಂದಂಥ ಒನ್ ಆಫ್ ದ ಫಸ್ಟ್ ರಾಕ್ಸ್ ಟು ಕಮ್ ಔಟ್ ಆಫ್ ದ ಓಷನ್ ಆರ್ ದೀಸ್ ರಾಕ್ಸ್. ಅಂದರೆ ಈಗ ಎಲ್ಲೋ ನಿಮ್ಮ ಮನೆ ಮುಂದೆ ಸ್ಯಾಂಡ್ ಬಿದ್ದಿರುತ್ತೆ ಒಂದು ರಾಶಿ, ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ. ಬಟ್ ಆ ಥಾಟ್ ಬಂದಿರಲ್ಲ ನಿಮಗೆ, ದಟ್ ಸ್ಯಾಂಡ್, ಮನೆ ಮುಂದೆ ಇರುವಂಥ ಸ್ಯಾಂಡ್ ವಿಚ್ ಕಮ್ ಫ್ರಮ್ ದ ಸೇಮ್ ಏರಿಯಾಸ್, ಅದನ್ನೇ ಪುಡಿ ಮಾಡಿ ಅದರ 2.5 ಬಿಲಿಯನ್ ಇಯರ್ ಓಲ್ಡ್ ಟು 3.5 ಬಿಲಿಯನ್ ಇಯರ್ಸ್ ಓಲ್ಡ್. ಮನೆ ಎಷ್ಟು ಹಳೇದು ಅಂತಂದ್ರೆ ಅಷ್ಟು ಬಹಳಷ್ಟು ವರ್ಷಗಳ ಹಳೆಯದಂತಹ ಬಂಡೆ ಇದು. ಆ್ಯಂಡ್ ಅಷ್ಟೇ ಅಲ್ದಿರ ನಾನು ಹೇಳ್ತಾ ಇದ್ನಲ್ಲ, ಆ ಬಂಡೆಗಳಿಗೆ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು. ಅಂದರೆ ತುಂಬ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೆಲ್ಲ ತುಂಬ ಬಂಡೆಗಳೆಲ್ಲ ಮಳೆ ಹೊಡೆತಕ್ಕೆ, ಗಾಳಿ ಹೊಡೆತಕ್ಕೆಲ್ಲ ವೆದರಿಂಗ್ ಆಗಿರುವಂಥದ್ದೆಲ್ಲ ಆಗಿರುವಂಥದ್ದು. ಬಟ್ ಆದರೂ ಸಹ ಇಲ್ಲಿರೋದೆಲ್ಲ ಗ್ರನೈಟ್ ಬಂಡೆಗಳು. ಸೊ ನೀವು ನೋಡಿದ್ರೆ ಇದನ್ನೆಲ್ಲ ನೀಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ, GNEISS ಅಂತ ಇದೆ ಸ್ಪೆಲ್ಲಿಂಗು. ಸೊ ನೀಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಇದನ್ನೆಲ್ಲ. ಸೊ ಅಂದರೆ ಅಷ್ಟು ಹಳೆ ಬಂಡೆಗಳಂತ ಒಂದು. ಆಮೇಲೆ ನೀವೆಲ್ಲಾದರೂ ನೋಡಿರ್ಬೋದು, ಈ ಬಂಡೆಗಳನ್ನ ಕಟ್ ಮಾಡಿದಾಗ ಅದರಲ್ಲಿ ಒಂಥರ ಪಟ್ಟಿ ಥರ ಬ್ಲ್ಯಾಕ್ ಲೈನು, ವೈಟ್ ಲೈನು, ಬೇರೆ ಬಣ್ಣದ ಲೈನ್ಸ್ ಥರ ಕಾಣುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಅದ್ರ ವಿಶೇಷತೆ, ಈ ಬಂಡೆಗಳೆಲ್ಲ ಫಾರ್ಮ್ ಆಗಿರುತ್ತಲ್ಲ, ಜ್ವಾಲಾಮುಖಿಯಿಂದ ಬಂದು ಲಾವಾರಸದಿಂದ ಬಂದು ಫಾರ್ಮ್ ಆಗಿರುತ್ತೆ ಬಂಡೆಗಳು, ಭೂಮಿಯಿಂದ ಒಳಗಿಂದ ಹೊರಗೆ ಬಂದಿರುವಂಥ ಬಂಡೆಗಳಿವೆಲ್ಲ. ಸೊ ಈ ಬಂಡೆಗಳೆಲ್ಲ ಏನಿದ್ದಾವೆ, ಸೊ ಈ ಬಂಡೆಗಳು ವಾತಾವರಣದ ಹೀಟಿಗೆ ವಾಪಸ್ ಮೆಲ್ಟ್ ಆಗಿ ರೀಫಾರ್ಮ್ ಆಗಿರ್ತಕ್ಕಂಥದ್ದು. ಆಗ ರೀಫಾರ್ಮ್ ಆಗೋ ಪ್ರಾಸೆಸ್ಸಲ್ಲಿ ಅಷ್ಟು ಬಿಸಿ ಇತ್ತು. ಆ ರೀಫಾರ್ಮ್ ಆಗುವಂಥ ಪ್ರಾಸೆಸ್ಸಲ್ಲಿ ಈ ಮಿನರಲ್ಸ್ ಎಲ್ಲ ಒಂದು ಬ್ಯಾಂಡ್ ಪದರಗಳಾಗಿರ್ತಕ್ಕಂಥದ್ದು. ಹೌದು. ಸೊ ಅದು ಒಂದು ವಿಶೇಷತೆ ನಮ್ಮ ಬೆಂಗಳೂರಿನ ನಗರದ್ದು. ಆ್ಯಂಡ್ ಈ ಬಂಡೆಗಳು ಅಂದರೆ ಈ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿರೋವಂಥದ್ದು ಇರ್ಬೋದು,
ಅದಾದ ನಂತರ ಬೆಳವಣಿಗೆ ಆಗಿರೋದಿರ್ಬೋದು. ಬಟ್ ಆದರೆ ಹಾಗೆ ಹಿಂದಕ್ಕೆ ಟೈಮ್ ಲೈನಲ್ಲಿ ನಾವು ಹಿಂದೆ ಹೋಗ್ತಾ ಹೋದರೆ ಈ ಬಂಡೆ ನಾನು ಏನು ಹೇಳ್ತಾ ಇದ್ದೆ, ಸಾವಂದುರ್ಗ ಅಂತ ಬಗ್ಗೆ ಮಾತಾಡಿದ್ವಿ, ಅದ್ರ ಸುತ್ತಮುತ್ತ ಎಲ್ಲ ನಮ್ಮ ಬಹಳ ಪೂರ್ವಜರ ಅಂದರೆ ಶಿಲಾಯುಗದಲ್ಲಿ ಇರ್ತಕ್ಕಂಥ ಜನರು ವಾಸವಾಗಿದ್ದಂತಹ ಸಾಕಷ್ಟು ಕುರುಹುಗಳು ಇವತ್ತಿಗೂ ಇದೆ. ಏನಪ್ಪ ಕುರುಹುಗಳು ಅಂತ ಹೇಳಿದ್ರೆ, ಆ ಕಿಸ್ಟವಿನ್ಸ್ ಅಂತ ಕರೀತಾರೆ, ಅಂದರೆ ಡೋಲ್ಮ್ಸ್ ಅಂತ ಕರೀತಾರೆ. ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಚಪ್ಪಡಿ ಕಲ್ಲು ಒಂದು 4-5 ಸಣ್ಣ ಕಲ್ಲುಗಳನ್ನಿಟ್ಟು ಮೇಲ್ಗಡೆ ಒಂದು ತೆಳ್ಳಗಿನ ಪದರವಾದಂತಹ ಚಪ್ಪಡಿಯನ್ನು ಹಾಗೆ ಇಟ್ಟಿರ್ತಾರೆ. ಈಗ ರೀಸೆಂಟಾಗಿ ಹಂಪಿ ಹತ್ರ ಹಿರೇಬೆಣಕಲ್ ಭಾಳ ಫೇಮಸ್ ಆಯಿತು. ಸೊ ನಮ್ಮ ಶಿಲಾಯುಗದ ಮಾನವರು ಮಾಡಿರುವಂಥ ಸಮಾಧಿಗಳು, ಪಾಂಡವರ ಸಮಾಧಿಗಳು ಅಂತ ಹೇಳಿ ಕರೀತಾರೆ. ಆ ಥರದ್ದು ನಮ್ಮ ಸಾವಂದುರ್ಗದ ಸುತ್ತಮುತ್ತ ಸಹ ಭಾಳಷ್ಟು ಕಂಡಿರುವಂಥದ್ದು. ಅಂದರೆ ಈ ಜಾಗವನ್ನು, ಈ ಲ್ಯಾಂಡ್ಸ್ಕೇಪ್ ಅಥವಾ ಇದೇನು ಭೂಪ್ರದೇಶ ಇದೆ ಇದನ್ನ ಅಂದಾಜು ಹಾಗಿದ್ರೆ ಈ ಬಂಡೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಒಂದು ಕೆಲವು 100 ಆಡ್ ಕಿಲೋಮೀಟರ್ಸ್. ಎಂಟೈರ್ ಭಾರತ ದೇಶದ ಮೇಜರ್ ಏರಿಯಾ ಈ ಡೆಕ್ಕನ್ ಪ್ಲಾಟು ಇರೋದೇ ಇದೆಲ್ಲ ಒಂದೇ ಬಂಡೆನ. ಅಂದರೆ ಇದು ಭೂಮಿ ಒಳಗಿರುವಂಥದ್ದು, ನಮಗೆ ಕಾಣದೇ ಇರುವಂಥದ್ದು. ಅಂಡ್ ದಿಸ್ ಇಸ್ ನಾಟ್ ಅಂದ್ರೆ ಈ ತರ ಒಂದು ಈ ಬಂಡೆ ಮೇಲೆ ಇದು ಪದರ ಹೀಗಿದೆ ಅಲ್ವಾ, ಅಲ್ಲಿ ಇಲ್ಲಿ ಈ ತರ ಬೆಟ್ಟಗಳಿದ್ದಿರುವಂಥದ್ದು. ಒಂದು ನಂದಿ ಬೆಟ್ಟ ಆಗಿರ್ಬೋದು, ಇನ್ನೊಂದಿನ ಲಾಲ್ಬಾಗ್ ಬಂಡಿ, ಇನ್ನೊಂದು ಇರ್ಬೋದು. ಬಟ್ ಆದ್ರೆ ಆ ಮೇನ್ ಬಂಡೆ ಏನಿದೆಯಲ್ಲ, ಇಟ್ ಇಸ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ ತಿಕ್, 100 ಕಿಲೋಮೀಟರ್ಗಳು ತಿಕ್ಕಿರುವಂಥ ಭೂಮಿಯ ಪದರ ಇದು, ಮೇಲ್ಪದರ ಇದು. ಆ್ಯಂಡ್ ದಟ್ ಈಸ್ ಎಂಟೈರ್ ಭಾರತ ದೇಶ ಹಾಗೆ ನೋಡಿದ್ರೆ ಇದೇ ಬಂಡೆ ಮೇಲೆ ನಿಂತಿರ್ತಕ್ಕಂಥದ್ದು. ಹಂಗಂದ್ರೆ ಹೀಗೆ ಯಾವುದೋ ಒಂದು ಮೇಲೆ ಕಲ್ಲಿಟ್ಟಿರೋದಲ್ಲ, ಖಂಡಿತ ಅಲ್ಲ. ಈ ಕಲ್ಲಿನ ಮೇಲೆ ಭಾರತ ದೇಶ ನಿಂತಿರೋದೇ ಈ ಕಲ್ಲಿನ ಮೇಲೆ. ಅಂದ್ರೆ ಅಂಟಿಲ್ ನಮ್ಮ ಡೆಕ್ಕನ್ ಪ್ಲಾಟು ಸಂಪೂರ್ಣವಾಗಿ ನಿಂತಿರತಕ್ಕಂಥದ್ದು ಇದ್ರ ಮೇಲೆ. ಆ್ಯಂಡ್ ದಿಸ್ ಇಸ್ ಓಲ್ಡರ್ ದೆನ್ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ದೆಸೆ ಸಮ್ವೇರ್ ಬಿಟ್ವೀನ್ 150 to 170 ಮಿಲಿಯನ್ ಇಯರ್ಸ್ ಅಂತ ಹೇಳ್ತಾರೆ. ಹೇಗೆ ಮಿಲಿಯನ್ ಇಯರ್ಸ್ ಅಂದ್ರೆ ಹೌದು, ಇದ್ರ ಮುಂದೆ ಅಷ್ಟೇ. ಹೌದೌದು, ಇದ್ರ ಮುಂದೆ ಬಹಳ ಕಮ್ಮಿ, ತುಂಬಾ ಯಂಗರ್. ಅಂಡ್ ಇದಕ್ಕಿಂತ ಯಂಗರ್ ದಶಲಕ್ಷ 150 ದಶಲಕ್ಷ ವರ್ಷ, ಶತಕೋಟಿ ವರ್ಷಗಳಲ್ಲ, ದಶಲಕ್ಷ ವರ್ಷಗಳು, ಶತಕೋಟಿ ವರ್ಷಗಳು. ಹಾಗೆ ನೋಡಿದ್ರೆ ಬಿಲಿಯನ್ ನಮ್ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕರೆಕ್ಟ್ ನಾವು ಹೇಳುವಂಥದ್ದು. ಆ್ಯಂಡ್ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ, ಪಶ್ಚಿಮ ಘಟ್ಟಗಳು, ಅದನ್ನು 150 to 170 ಮಿಲಿಯನ್ ಇಯರ್ಸ್ ಓಲ್ಡ್ ಅಂತ ಹೇಳ್ತಾರೆ. ಬಟ್ ಆದರೆ ವೆಸ್ಟರ್ನ್ ಘಾಟ್ಸಲ್ಲಿ ಅರ್ಧ ಆಯುಸ್ಸು ನಮ್ಮ ಹಿಮಾಲಯ ಬೆಟ್ಟಗಳಿಗೆ. ನಮ್ಮ ಹಿಮಾಲಯಾಸ್ ಏನಿದೆ, ಎಂಟೈರ್ ಹಿಮಾಲಯನ್ ಸ್ಟ್ರೆಚ್ ಇಸ್ 70 ಮಿಲಿಯನ್ ಇಯರ್ ಓಲ್ಡ್. ಒನ್ ಆಫ್ ದ ಯಂಗೆಸ್ಟ್ ಮೌಂಟೇನ್ ಚೈನ್ ಇನ್ ದ ವರ್ಲ್ಡ್. ಯಾಕಪ್ಪ ಅಂತ ಹೇಳಿದ್ರೆ, ಸಂಪೂರ್ಣ ಇದೆಲ್ಲ ಯಾಕೆ ಕತೆ ಹೇಳ್ತಾ ಅಂದರೆ, ಫಾರ್ ದಮ್ ಟು ಪೀಪಲ್ ಟು ಕನೆಕ್ಟ್. ಅಂದರೆ ಜನರಿಗೆ ಇದು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ. ಹೇಗೆ ಕನೆಕ್ಟ್ ಮಾಡ್ಕೋಬೋದು? ಈಗ ನಮ್ಮ ಎಂಟೈರ್ ಭೂಪಟ ಬಂದು ನಮ್ಮ ಎಂಟೈರ್ ಭೂಮಿಯಲ್ಲಿರುವಂತಹ ಎಲ್ಲ ಕಾಂಟಿನೆಂಟ್ಸ್ ಮುಂಚೆ ಒಟ್ಟಿಗೆ ಇದ್ವು, ಅದೆಲ್ಲರಿಗೂ ಗೊತ್ತಿರೋಂಥ. ಬಹಳ ಸುಮಾರು ಶತಕೋಟಿ ವರ್ಷ ಒಂದು ಲ್ಯಾಂಡ್ ಮಾಸ್ ಆಗಿತ್ತು, ಭೂಪ್ರದೇಶವಾಗಿತ್ತು. ಕರೆಕ್ಟ್. ಅದರಲ್ಲಿ ನಮ್ಮ ಭಾರತ ಭೂಪ್ರದೇಶ ಬಂದಿರುವಂಥದ್ದು ಗೊಂಡ್ವಾನಾ ಲ್ಯಾಂಡ್ ಅನ್ನುವ ಒಂದು ಭೂಪ್ರದೇಶದಿಂದ. ಗೊಂಡ್ವಾನಾ ಲ್ಯಾಂಡ್ ಅಂತ ಕರೀತಾರೆ ಅದನ್ನು. ಸೊ ಈ ಗೊಂಡ್ವಾನಾ ಲ್ಯಾಂಡಲ್ಲಿ ಭಾರತ, ಸಂಪೂರ್ಣ ಭಾರತ ಪ್ರದೇಶ ಏನಿದೆಯಲ್ಲ ಅದ್ರ ಒಟ್ಟಿಗಿತ್ತು. ನಾವು ಅಲ್ಲಿಂದ ಬೇರ್ಪಟ್ಟು, ಸೊ ನಾವೇನು ಇದ್ರ ಪ್ಲೇಟ್ಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ ಅಂತ ಹೇಳಿ ಮೂವ್ ಆಗಿ ಅಲ್ಲಿಂದ ಕಟ್ಟಾಗಿ ಅಂದ್ರೆ ಅದೇನು ಒಂದಿಂದಲಾಗೋ ಪ್ರೊಸೆಸ್ ಅಲ್ಲ, ಈಗಲೂ ಮೂವ್ ಆಗ್ತಿದೆ. ಖಂಡಿತ, ಎಸ್. ಅದಕ್ಕೆ ಇನ್ನು ಹಿಮಾಲಯಸ್ ಬೆಳೀತಾ ಇದೆ, ವರ್ಷಕ್ಕೆ 2 ಇಂಚ್ ಅಂತ ಏನು ಹೇಳ್ತಾರೆ, ಬೆಳೀತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಹೇಳ್ತಿದ್ರಿ. ಯಾಕೆ ಅಂತ ಹೇಳಿದ್ರೆ, ಈ ಭೂಖಂಡ ಈಗ ಒಟ್ಟಿಗೆ ಇತ್ತು, ಇಲ್ಲಿಂದ ಕ್ರ್ಯಾಕ್ ಆಗಿ ಬರ್ಲಿಕ್ಕೆ ಶುರು ಮಾಡ್ತು. ಏನು ಈ ನಮ್ಮ ಈ ಭಾರತದ ಭೂಪ್ರದೇಶ ಯುರೇಷಿಯನ್ ಪ್ಲೇಟ್ ಅಂತ ಏನು ಕರಿತೀವಿ, ಅಂದರೆ ನಮ್ಮ ಈ ಏಷ್ಯನ್ ಕಾಂಟಿನೆಂಟ್ ಏನಿದೆ ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ, ಅದ್ರ ಕಡೆಗೆ ಬರಕ್ಕೆ ಶುರುವಾಯ್ತು. ಈ ಥರ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ಮಗುನ ಬಿಟ್ಟು ಬಂದ್ವಿ ನಮ್ಮ ಭಾಗನ, ಅದೇ ಮಡಗಾಸ್ಕರ್. ಇವತ್ತು ನೀವು ಮಡಗಾಸ್ಕರ್ ಪ್ರದೇಶವನ್ನು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಪಕ್ಕದಲ್ಲಿಟ್ಟರೆ ಜಿಗ್ಸಾ ಪಜಲ್ ಥರ ಮ್ಯಾಚ್ ಆಗುತ್ತಿದೆ ಎಲ್ಲ ದೇಶಗಳು. ಸೊ ಅದರಿಂದ ಹಾಗೆ ಹೊರಗೆ ಬಂದಿದ್ದು ನಮ್ಮ ಭಾರತ ದೇಶ, ಬಂದು ನಮ್ಮ ಯುರೇಷಿಯನ್ ಪ್ಲೇಟಿಗೆ ಹೀಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಾಗ ಬೆಳೆಯುವಂಥದ್ದೇ ಹಿಮಾಲಯಾಸ್. ಸೊ ಅಂದರೆ ಅದರ ಅರ್ಥ ಮೌಂಟ್ ಎವರೆಸ್ಟ್ನ ತುದಿ ಸುಮಾರು 70 ಮಿಲಿಯನ್ ವರ್ಷದ ಹಿಂದೆ ಸಮುದ್ರದ ತಳದಲ್ಲಿತ್ತು ಅಂತ. ಎಸ್. ಸೊ ಇವೆಲ್ಲದಕ್ಕಿಂತ ಇದೆಲ್ಲ ಆಗ್ಲಿಕ್ಕೆ ಮುಂಚೆನೆ ನಮ್ಮ, ಅಂದರೆ ಇದೇ ಏನು ಈ ಸಾವಂದುರ್ಗ, ನಂದಿ ಬೆಟ್ಟ ಇವೆಲ್ಲ ಇದಾವಲ್ಲ, ನಮ್ಮ ಲಾಲ್ಬಾಗ್ ಬಂಡೆ, ಈ ಬಂಡೆಗಳು ಆವಾಗ ಅಂದರೆ ಗೊಂಡ್ವಾನಾ ಲ್ಯಾಂಡ್ ಪ್ರದೇಶಕ್ಕಿಂತ ಮುಂಚೆಯಿಂದನೂ ಅಲ್ಲೇ ಬೆಟ್ಟಗಳಾಗಿದ್ದಾವೆ. ಅಂದ್ರೆ ಮೌಂಟ್ ಎವರೆಸ್ಟ್ ಇರ್ಬೋದು, ಎಲ್ಲ ಬೆಟ್ಟಗಳಿಗೆ ಇದು ತಾತ ಮುತ್ತಾತ ಅಲ್ಲ, ಅದಕ್ಕೂ ಮಹಾತಾತ. ಖಂಡಿತ, ಅಬ್ಸಲ್ಯೂಟ್ಲಿ. ಸಚ್ ಇಂಟ್ರೆಸ್ಟಿಂಗ್. ನಮ್ಮ ಬೆಂಗಳೂರು ನಗರ ಪ್ರದೇಶದಲ್ಲಿರತಕ್ಕಂಥ ಬಂಡೆಗಳಿಗೆ ಆ ಥರದೊಂದು ಇತಿಹಾಸ ಇದೆ. ಹೌದು. ಅಲ್ಲ, ಇದು ನೆನೆಸ್ತಾ ಹೋದ್ರೆ ಇಟ್ಸ್ ವೆರಿ ಎಕ್ಸೈಟಿಂಗ್ ಅಂಡ್ ಇಂಟ್ರೆಸ್ಟಿಂಗ್. ಇನ್ನೊಂದು ವಿಷಯ ತುಂಬ ಇದೇನು ಅಂತಂದರೆ, ನಮ್ಮ ಲೈಫ್ ಸ್ಪ್ಯಾನ್ ಎಷ್ಟು ಚಿಕ್ಕದು ಅನ್ನೋದನ್ನು ಇದು ತೋರ್ಪಡಿಸುತ್ತೆ. ಆ್ಯಂಡ್ ಒಂದು ನಮ್ಮ ಲೈಫ್ ಸ್ಪ್ಯಾನ್ ಎಷ್ಟು ಚಿಕ್ಕದು, ನಾವೆಷ್ಟು ಚಿಕ್ಕವರು, ಹೌದು, ಇದನ್ನೆಲ್ಲ ನಮ್ಮ ಸಣ್ಣ ಬ್ರೈನ್ನಲ್ಲಿ ನಾವು ಹಾಕ್ಕೊಂಡು ವಾಟ್ ವಿ ಥಿಂಕ್ ಇಸ್ ವಿ ಆರ್ ಬಿಗ್, ವಿ ಆರ್ ಗ್ರೇಟ್. ಅಬ್ಸಲ್ಯೂಟ್ಲಿ. ಬಟ್ ಈ ಒಂದು ಅದ್ಭುತ ಪ್ರಕೃತಿಯ ವಿಸ್ಮಯ ಕೇಳೋದಕ್ಕೆ ಮಜಾ ಇದೆ. ಅಬ್ಸಲ್ಯೂಟ್ಲಿ. ಎಸ್. ಆ್ಯಂಡ್ ಅಷ್ಟೇ ಅಲ್ದಿರ ಸಹ
ಈ ಎಂಟೈರ್ ಭೂಪ್ರದೇಶ ಏನಿದೆ ಆಗ್ಲಿಂದನೂ ಇರ್ತಕ್ಕಂಥದ್ದು, ಆ್ಯಂಡ್ ಈ ಎಂಟೈರ್ ಈ ನಮ್ಮ ಬೆಂಗಳೂರು ನಗರ ಪ್ರದೇಶ ಇರತಕ್ಕಂಥದ್ದು ಒನ್ ಆಫ್ ದ ಮೇನ್ ಲಿಂಕ್. ಆಗಲೇ ನಾನು ಇಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ, ಹೇಗೆ ಇಲ್ಲಿಂದ ಒಂದು ಕರುಳ ಬಳ್ಳಿ ಥರ ಹೋಗಿ ಹೌದು. ಪಶ್ಚಿಮ ಘಟ್ಟಗಳಿಗೆ ಕನೆಕ್ಟ್ ಆಗುವಂತಹ ಒಂದು ಸ್ಟ್ರೆಚ್ ಇದೆಯೋ, ಅದೇ ಥರ ಈ ಕಡೆ ಈಸ್ಟರ್ನ್ ಘಾಟ್ಸ್ಗೆ ಸಹ ಹೋಗ್ತಕ್ಕಂಥದ್ದು. ಎಲ್ಲ ಸ್ಕ್ಯಾಟರ್ಡ್ ಮೌಂಟೇನ್ಸ್, ಅದು ಕಂಟಿನ್ಯೂಸ್ ಮೌಂಟೇನ್ ಚೈನ್ ಅಲ್ಲದೇ ಇರ್ಬೋದು, ಬಟ್ ಆದರೆ ಸಾಕಷ್ಟು ಜೀವ ವೈವಿಧ್ಯತೆ ಎರಡು ಕಡೆಗಳಲ್ಲೂ ಇರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿದೆ ಬೆಂಗಳೂರು. ಇಲ್ಲಿರುವಂತಹ ಜೀವ ಸಂಕುಲ ಬಹಳ ದೊಡ್ಡದು. ನೀವು ಯಾವುದೇ ನಗರ ಪ್ರದೇಶವನ್ನು ತಗೊಳ್ಳಿ, ಯಾವುದಾದ್ರು ತಗೊಳ್ಳಿ, ಬೆಂಗಳೂರು ಇದು ನಮ್ಮ ದೇಶದಲ್ಲೇ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತಹ ಜೀವ ವೈವಿಧ್ಯತೆ ಎಲ್ಲೂ ಇಲ್ಲ. ಈಗ ನಮ್ಮ ಹೇಳ್ತಿದ್ದೆ ಲಾಸ್ಟ್ ಸಂಚಿಕೆಯಲ್ಲಿ, ಕಳೆದ ಸಂಚಿಕೆಯಲ್ಲಿ ಮಾತಾಡಿದ ಹಾಗೆ, ಹುಲಿ ಒಂದೇ ಇಲ್ಲ, ಚಿರತೆಗಳು, ಕರಡಿಗಳು, ಆನೆಗಳು, ಕಡವೆಗಳು, ಕಾಟಿಗಳು, ನೀವು ಹೇಳ್ತಾ ಹೋದ್ರೆ ಎಲ್ಲಾ ಜೀವ ಸಂಕುಲ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥದ್ದು. ಇಷ್ಟು ಕೋಟಿ ಗಟ್ಲೆ ಮನುಷ್ಯರು ಇದ್ರೂ ಕೂಡ ಇದ್ರೂ ಆ ಸಹ ಜೀವ ಸಂಕುಲ ಇನ್ನು ಉಳ್ಕೊಂಡಿದೆ ಅಂತ ಹೌದು. ಹೇಳ್ತಿದ್ದೀರಾ. ಹೌದು, ಖಂಡಿತ. ಬಟ್ ಈ ಸಂಚಿಕೆಯನ್ನು ಮುಗಿಸೋ ಸಮಯ ಆಯ್ತು, ಯಾಕಂದ್ರೆ ಬೆಂಗಳೂರಿನ ಕಾಡಿನ ಕಥೆಗಳನ್ನ ಮಾತಾಡ್ತಾ ಹೋದ್ರೆ ಇನ್ನಷ್ಟು ವಿಚಾರಗಳಿದೆ. ಅದ್ರ ಬಗ್ಗೆ ಮುಂದಿನ ಖಂಡಿತ. ಸಂಚಿಕೆಯಲ್ಲಿ ಕೇಳಬೇಕು ನಿಮಗೆ. ಎಸ್ಪೆಷಲಿ ನನಗೆ ಸಂಜೆ ಹೊತ್ತು ನೀವು ಬೆಂಗಳೂರಿನಲ್ಲಿ ಇರ್ತೀರಿ ಅಂತಂದರೆ, ಸಂಜೆ ಹೊತ್ತು ನಿಮ್ಮ ಮನೆಯ ಮೇಲಿನ ಟೆರೆಸ್ನಲ್ಲೋ ಅಥವಾ ಎಲ್ಲೋ ಹೊರಗಡೆ ಹೋಗಿ ನೀವು ನೋಡಿದ್ರೆ ಒಂದಿಷ್ಟು ಹಕ್ಕಿಗಳು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹಾರೋದು ಕಾಣಿಸುತ್ತೆ. ಅದು ಏನದು, ಯಾಕದು ಹಾರತ್ತೆ, ಎಲ್ಲಿ ಹಾರತ್ತೆ, ಯಾವ ಹಕ್ಕಿ ಅದು, ಅದ್ರ ಕಥೆ ಏನು, ಕೇಳೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಕಾಡಿನ ಕಥೆಗಳು ಮುಂದುವರಿಯುತ್ತೆ. Yes.